ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇದು ನನ್ನ ನೈಟ್ ಲಾಗ್, ಅಂದರೆ ರಾತ್ರಿ ನಾನು ಏನು ಮಾಡ್ತೀನಿ ಅಂತ ನೋಡಿ. ನಾನು ಬೇಗ ಮಲಗೋದಿಲ್ಲ, ಸೊ ಏನಾದರೂ ಸ್ವಲ್ಪ ಓದೋದು ಬರೆಯೋದು ಅಭ್ಯಾಸ. ನನ್ನ ಮಗ ಓದ್ತಿರ್ತಾನಲ್ವ, ಸೊ ಅವನ ಜೊತೆ ನಾನು ಕೂತಿರ್ತೀನಿ. ಸೊ ನನ್ನ ಟೇಬಲ್ ಹೇಗಿದೆ ನೋಡಿ, ಎಲ್ಲ ಕಿತ್ತೋಗಿದೆ. ಆ್ಯಕ್ಚುಲಿ ಸ್ಟಡೀಸ್ ಅಂದರೆ ಎಜುಕೇಷನಿಗೆ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿದ್ನಲ್ವ, ಸೊ ಹಾಗಾಗಿ ಎಲ್ಲ ಪುಸ್ತಕಗಳನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೆ. ಯಾವುದಾದ್ರೂ ಬೇಕಾದರೆ ಒಂದಕ್ಕೊಂದು ರೆಫರ್ ಮಾಡಬೇಕಾಗತ್ತೆ ಅಂತ. ಬಟ್ ಈಗ ನಾನು ಎಜುಕೇಷನ್ ವೀಡಿಯೋನ ಮಾಡ್ತಾ ಇಲ್ಲ ಅಲ್ವಾ, ಸೊ ಅದಕ್ಕೆ ತಿಲಾಂಜಲಿ ಇಟ್ಬಿಟ್ಟೆ ಸ್ನೇಹಿತರೆ. ಯಾಕೆಂದರೆ ಸಪೋರ್ಟ್ ನನಗೆ ಚೆನ್ನಾಗಿ ಸಿಗಲಿಲ್ಲ, ಹಾಗಾಗಿ ನಾನು ಆ ವೀಡಿಯೋಸ್ನ ಬಿಟ್ಟು ವ್ಲಾಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ನಲ್ವ. ಸೊ ಹಾಗಾಗಿ ಎಲ್ಲ ಪುಸ್ತಕಗಳನ್ನು ಎತ್ತಿಟ್ಬಿಡೋಣ, ಇನ್ನೇನಿದ್ರೆ ಅವಶ್ಯಕತೆಗಳು ಇಲ್ಲ ಅಂತ ಹೇಳಿ ಎಲ್ಲ ತೆಗೆದಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಪುಸ್ತಕ ನೋಡಿ ತುಂಬ ಚೆನ್ನಾಗಿದೆ, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಂತೆ. ಸೊ ಪುಸ್ತಕನೆಲ್ಲ ತೆಗೆದು ಟೇಬಲೆಲ್ಲ ಕ್ಲೀನ್ ಮಾಡಿದೆ. ನನಗೆ ಸ್ವಲ್ಪ ಬರೆಯೋ ಅಭ್ಯಾಸ ಮತ್ತು ಸಾಹಿತ್ಯದ ಕಡೆ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ನನ್ನ ಒಂದು ಆ ವಿಡಿಯೋಗಳಲ್ಲಿ ನೀವು ಸಾಹಿತ್ಯದ ಅಂಶವನ್ನೇ ಜಾಸ್ತಿ ನೋಡ್ತಾ ಇದ್ರಿ. ಬಟ್ ಇನ್ಮೇಲೆ ಆ ವಿಡಿಯೋಗಳನ್ನು ನೀವು ಕಾಣೋದಿಲ್ಲ. ಇನ್ನೇನಿದ್ರು ಸ್ಟಡೀಸ್ ಅಂದರೆ ಸ್ಟಡೀಸ್ ರಿಲೇಟೆಡ್ ಇರುತ್ತೆ, ಸ್ವಲ್ಪ ಸ್ವಲ್ಪ. ಪೂರ್ತಿಯಾಗಿ ಪೂರ್ಣ ಪ್ರಮಾಣದ ವಿಡಿಯೋಗಳು ಇನ್ಮೇಲೆ ನನ್ನ ಚಾನಲಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಪುಸ್ತಕಗಳನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಯಾವುದೇ ಇರಲಿ ಎಲ್ಲವನ್ನು ತೆಗೆದಿಡ್ತಾಯಿದ್ದೀನಿ. ನನಗೆ ಓದಬೇಕು ಅನಿಸಿರೋ ಪುಸ್ತಕಗಳನ್ನು ಅಥವಾ ಏನಾದರೂ ಬರೆಯೋದಿದ್ರೆ ಮಾತ್ರ ಅವುಗಳನ್ನು ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಮಾತ್ರ ಇಲ್ಲಿಟ್ಕೊಂಡು ಇನ್ನು ಉಳಿದಿದ್ವೆಲ್ಲ ತೆಗೆದಿಡ್ತಾಯಿದ್ದೀನಿ. ಸೊ ಇದೆಲ್ಲ ಇವತ್ತು 9:30 ಮೇಲೆ ಊಟ ಆಯಿತಾ, ಊಟ ಎಲ್ಲ ಮುಗಿಸ್ಕೊಂಡು ಈ ಕೆಲಸ ಮಾಡ್ತಾ ಕೂತಿದ್ದೀನಿ ನೋಡಿ. ಇದೆಲ್ಲ ತೆಗೆದಿಟ್ಟು ನನಗೆ ಯಾವ ಬೇಕೋ ಅವ್ನು ಮಾತ್ರ ಇಟ್ಕೊಂಡೆ. ನಂದು ಇನ್ನೊಂದು ವಿಡಿಯೋ ಬರುತ್ತೆ. ನಾನು ಈ ಬರವಣಿಗೆಯಲ್ಲಿ ಕೆಲವೊಂದು ಅವಾರ್ಡ್ ಕೂಡ ತೊಗೊಂಡಿದ್ದೀನಿ. ನನ್ನ ಬಗ್ಗೆ ನನಗೆ ಹೇಳ್ಕೋಬೇಕು ಅಂತೇನು ಆಸಕ್ತಿ ಇಲ್ಲ, ಆದರೆ ಕೆಲವೊಂದು ಸಾರಿ ನಾವು ಹೇಳಬೇಕಾಗುತ್ತೆ, ಹೇಳದೆ ಹೋದರೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಸೊ ನೋಡಿ, ಎಲ್ಲ ಟೇಬಲ್ ಕ್ಲೀನ್ ಮಾಡಿಕೊಂಡು ನನಗೆ ಬೇಕಾಗಿರೋ ಪುಸ್ತಕಗಳು ಮತ್ತು ಡೈರಿ, ಯಾಕೆಂದರೆ ಡೈರಿ ಮಾತ್ರ ಬೇಕೇ ಬೇಕು ಬರೆಯೋದಕ್ಕೆ. ಜೀವನ ಚರಿತ್ರೆ ಅಲ್ಲ, ಕತೆ, ಕವನ, ಕಾದಂಬರಿ, ಹೀಗೆ ನನಗೆ ಬರೆಯೋದು ಇಂಟ್ರೆಸ್ಟು. ಸೊ ಬರೆದು ಇಡ್ತಾ ಇರ್ತೀನಿ. ಮೊದಲೆಲ್ಲ ಪಬ್ಲಿಷ್ ಮಾಡೋಕ್ಕೆ ಕೊಡ್ತಾಯಿದ್ದೆ, ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಈ ಪುಸ್ತಕ ನೋಡಿ, ಸೀಕ್ರೆಟ್ ಅಂದರೆ ರಹಸ್ಯ, ತುಂಬ ಚೆನ್ನಾಗಿದೆ. ಲೈಫಲ್ಲಿ ನಾವು ಹೇಗಿರಬೇಕು ಅಂದರೆ ಧನಾತ್ಮಕ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೋಬೇಕು, ಆದಷ್ಟು ನಾವು ನೆಗೆಟಿವ್ನ ನಮ್ಮಿಂದ ದೂರ ಇಡಬೇಕು ಅನ್ನೋದನ್ನು ಆಕರ್ಷಣಾ ನಿಯಮದ ಕುರಿತಾಗಿ ಇರ್ತಕ್ಕಂತಹ ಪುಸ್ತಕ. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನ್ನ ತಮ್ಮನ ಮನೇಲಿತ್ತು, ಮೊನ್ನೆ ನಾನು ಹೋದಾಗ ತೊಗೊಂಡು ಬಂದಿದ್ದೀನಿ. ಅರ್ಧ ಓದಿದ್ದೀನಿ, ಇನ್ನೂ ಅರ್ಧ ಓದ್ತಾ ಇದ್ದೀನಿ. ಸೊ ಇವತ್ತು ರಾತ್ರಿ 1-2-3 ಪೇಜ್ ಓದಿ ಮಲ್ಕೋತೀನಿ. ಹಾಗೆ ಇದು ನನ್ನ ಡೈರಿ, ನಾನು ಬರೆಯೋ ಕವನ, ಕತೆ. ಸೊ ಇದರಲ್ಲಿದೆ, ಸುಮಾರು ಬರೀತೀನಿ, ಹಾಗೆ ಬರೆದಿರ್ತೀನಿ. ಮೊದಲಾದರೆ ಈ ಪೇಪರ್ಗೆಲ್ಲ ಕಳಿಸ್ತಾ ಇದ್ದೀನಿ. ಬಗ್ಗೆ ಬರೀಬೇಕು ಅನ್ನಿಸ್ತು. ಸೊ ಮಧ್ಯಾಹ್ನ ಬರ್ತೆ, ಇನ್ನೂ ಪೂರ್ತಿ ಆಗಿಲ್ಲ, ಒಂದು 8 ಲೈನ್ ಆಗಿದೆ ಅಷ್ಟೇ. ಹರಿತವಾದ ಆಯುಧ ಇದಲ್ಲವೇ, ಇದಕ್ಕಿಂತ ಬೇಕೆ ಚೂರಿ ಖಡ್ಗಗಳು. ಪ್ರೀತಿ ದ್ವೇಷಗಳು ನಿನ್ನಿಂದಲೇ ಅಲ್ಲವೇ, ಹುಟ್ಟುವವು ನಿನ್ನಿಂದ ಮದ ಮತ್ಸರಗಳು. ಸದಾ ಶಕ್ತಿಯುತವಾಗಿ ನಿಂತಿಹೆ ಮನುಜನ ಬಲ ಶಕ್ತಿಗಿಂತ. ಎಲ್ಲರ ಸೆಳೆಯುತ್ತಾ ಮೂಡಿ ಮಾಡಿಹೆ ಕ್ಷಣ ಕ್ಷಣದಲ್ಲಿ ಹೊಡೆದಾಟಕ್ಕೆ ಹಚ್ಚುವೆ. ಇನ್ನೂ ಬರಿಬೇಕು, ಯಾಕೋ ಅಷ್ಟಕ್ಕೆ ನಿದ್ದೆ ಬಂತಂತ ಹೋಗಿ ಮಲ್ಕೊಂಡ್ಬಿಟ್ಟೆ ಮಧ್ಯಾಹ್ನ. ಸೊ ಹಾಗಾಗಿ ಅಲ್ಲಿಗೆ ಸ್ಟಾಪ್ ಆಯಿತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ.